ನೋಡಿ ನಿನ್ನೆ ಭಾಷಣ ಮಾಡದೇನೆ ರಾಜ್ಯಪಾಲರು ನಿರ್ಗಮನಗೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಈಗ ಗೋ ಬ್ಯಾಕ್ ಗವರ್ನರ್ ಅಭಿಯಾನವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಗವರ್ನರ್ ವಿರುದ್ಧ ಹೋರಾಟ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆಯಾದಂತಹ ಬೆಳವಣಿಗೆಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದಿರಿ. ಗವರ್ನರ್ ಕೇವಲ 2 ಸಾಲುಗಳಲ್ಲೇ ತಮ್ಮ ಭಾಷಣವನ್ನು ಮುಗಿಸಿ ಹೊರಟರು. ಇದು ಸಂವಿಧಾನದ ಉಲ್ಲಂಘನೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಕ್ರೋಶಗೊಳ್ತು. ಈಗ ಅವರ ವಿರುದ್ಧ ಗೋ ಬ್ಯಾಕ್ ಗವರ್ನರ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ಆಗಿದೆ. ಅಷ್ಟು ಸುಲಭಕ್ಕೆ ಈ ವಿಚಾರವನ್ನು ಬಿಡಲೇಬಾರದು ಅಂತ ಸರ್ಕಾರ ಚಿಂತನೆ ಮಾಡಿದೆ. ಕಾನೂನು ತಜ್ಞರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿವೇಚನೆಗೆ ಬಿಟ್ಟಿದೆ ಸಚಿವ ಸಂಪುಟ. ಅಂದರೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದಕ್ಕೆ ಜೈ ಅನ್ನೋ ರೀತಿಯಾಗಿ ಇಡೀ ಸಚಿವ ಸಂಪುಟ ನಿಮ್ಮ ನಿರ್ಧಾರಕ್ಕೆ ನಾವು ಸ್ಟ್ಯಾಂಡ್ ತಗೊಳ್ತೀವಿ ಅಂತ ಹೇಳಿದೆ. ಈಗ ಸಿದ್ದರಾಮಯ್ಯನವರು ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಗೋ ಬ್ಯಾಕ್ ಗವರ್ನರ್ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೇವಲ 2 ಸಾಲುಗಳಲ್ಲೇ ತಮ್ಮ ಭಾಷಣವನ್ನು ಮುಗಿಸಿದ್ರು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ ಅಭಿವೃದ್ಧಿ ಬದ್ಧವಾಗಿದೆ, ಒಂದೇ ಮಾತರಂ, ಜೈ ಕರ್ನಾಟಕ ಅಂತ ಹೇಳಿ ಹೊರಟಿದ್ದು. ಸೊ ಹಾಗಾಗಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚಿಂತನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ. ಆನಂದ್, ಮುಂದಿನ ಕಾನೂನು ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರೋದು. ಸೊ ಅಲ್ಲಿಗೆ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯನವರು ಏನು ನಿಲುವನ್ನು ತೆಗೆದುಕೊಳ್ತಾರೋ, ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧರಾಗಿರುತ್ತೆ ಅನ್ನುವಂಥ ಸಂದೇಶವನ್ನು ಕಳಿಸಿದೆ. ಸೊ ಮುಂದಿನ ಆಯ್ಕೆ ಕಾಂಗ್ರೆಸ್ನಿಗೆ ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ರಾಜ್ಯದ ಇತಿಹಾಸದಲ್ಲೇ ಇಂಥದ್ದೊಂದು ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ಮರುಕಳಿಸಿರ್ತಕ್ಕಂಥದ್ದು. ರಾಜ್ಯಪಾಲರು ಏನ್ ಭಾಷಣವನ್ನ ಮೊಟಕು ಮಾಡಿದ್ರು, ಅದರ ವಿರುದ್ಧ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಗಂಭೀರವಾದಂತ ಒಂದು ಚರ್ಚೆ ಆಯಿತು. ಈ ಒಂದು ವಿಚಾರವನ್ನ ರಾಷ್ಟ್ರಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಹೋರಾಟವನ್ನ ರೂಪಿಸಬೇಕು ಅನ್ನೋದು ನಿಟ್ಟಲ್ಲೂ ಕೂಡ ಸಭೆಯಲ್ಲಿ ಚರ್ಚೆ ಆಯಿತು. ಜೊತೆಗೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು, ಪ್ರತಿಭಟನೆ ಮಾಡಬೇಕು ಅನ್ನೋದು ನಿಟ್ಟಲ್ಲೂ ಕೂಡ ಚರ್ಚೆಗಳಾಗಿರ್ತಕ್ಕಂಥದ್ದು. ಸದ್ಯ ರಾಷ್ಟ್ರಪತಿಗಳು ಏನ್ ಭಾಷಣವನ್ನ ಮೊಟಕು ಮಾಡಿದ್ದಾರೆ, ಅದರ ವಿರುದ್ಧ ಕಾನೂನಾತ್ಮಕವಾದಂತ ಒಂದು ಹೋರಾಟಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿದೆ. ನಿನ್ನೆ HK ಪಾಟೀಲ್ ಹಾಗೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕೆಲವು ಸಚಿವರು ಸಿಎಂ ಸಿದ್ದರಾಮಯ್ಯನವರ ಬಳಿ ಪ್ರತ್ಯೇಕವಾಗಿಯೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಕಾನೂನು ತಜ್ಞರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನ ನೀವು ಮಾಡಿ ಅನ್ನೊಂದು ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಒಂದು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಒಂದು ನಡೆ ವಿರುದ್ಧ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು, ಜೊತೆಗೆ ಒಂದು ಆಂದೋಲನವನ್ನ ರೂಪಿಸ್ತಕ್ಕಂಥ ಒಂದು ನಿಟ್ಟಲ್ಲೂ ಕೂಡ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡ್ಕೊಂಡಿದೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ಒಂದು ನಿಲುವನ್ನ ತೆಗೆದುಕೊಳ್ತಾರೋ ಅದೆಲ್ಲದಕ್ಕೂ ಕೂಡ ತಾವೆಲ್ಲ ಬದ್ಧವಾಗಿರ್ಬೇಕು ಅನ್ನೋದು ನಿಟ್ಟಲ್ಲೂ ಕೂಡ ಸಚಿವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಮತ್ತೆ ಈ ಕಡೆ ಸರ್ಕಾರದ ನಡುವೆ ಏನ್ ಸಂಘರ್ಷ ನಡೀತಾ ಇದೆ, ಇದು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಬಿಜೆಪಿಗೆ ಒಂದು ಮುಜುಗರವನ್ನ ಉಂಟು ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿಯೇತರ ಆಡಳಿತ ಇರ್ತಕ್ಕಂಥ ಒಂದು ರಾಜ್ಯಗಳಲ್ಲಿ ಗವರ್ನರ್ ಅವರು ಪದೇ ಪದೇ ಇಂತ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆಡಳಿತಾತ್ಮಕವಾಗಿ ಬಹಳಷ್ಟು ಒಂದು ಅಡ್ಡಗಾಲು ಆಗ್ತಕ್ಕಂಥ ಒಂದು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಅಂತ ಬಹಳಷ್ಟು ಆರೋಪಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೇರಳ, ತಮಿಳುನಾಡು ಸರ್ಕಾರರು ಕೂಡ ಗವರ್ನರ್ಗಳ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಗವರ್ನರ್ ವಿರುದ್ಧ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ, ಜೊತೆಗೆ ರಾಷ್ಟ್ರಪತಿಗಳಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟು ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.